ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಇವತ್ತಿನ ವಿಡಿಯೋ ನಿಮಗೆ ತಮ್ನಿಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ ಗೈಸ್. ಸುಮಾರು ದಿವಸ ಆಯಿತು ಮೂವಿ ರಿವ್ಯೂನೇ ಕೊಟ್ಟಿಲ್ಲ ನಾನು. ಯಾಕೆ ಅಂದರೆ ಆಷಾಢ ಸೇಲು ಅಂತ ಒಂದು ಸ್ವಲ್ಪ ಸ್ಟಾರ್ಟ್ ಆಯಿತು. ಅದಾದಮೇಲೆ ಕೆಲವೊಂದಷ್ಟು ಬಿಸಿ ಶೆಡ್ಯೂಲ್ಸ್ ಇತ್ತು. ಆಮೇಲೆ ನಾನು ಒಂದು ವೀಕಿನ ನಾನು ಒಂದು ಸ್ವಲ್ಪ ಯಾಮಾರಿದೆ, ಮರ್ತ್ಕೊಂಡೆ ಬಿಡೋದು. ಸೊ ಹಂಗಾಗಿ ಸುಮಾರು ದಿನ ಆದಮೇಲೆ ಇವಾಗ ಇನ್ನೂ ಒಂದು ಮೂವಿ ಇದು ಬಿಡ್ತಾರೆ. ಅದು 3 ವೀಕ್ಸ್, ಆಲ್ಮೋಸ್ಟ್ 3 ವಾರ ಹತ್ರ ಆಗ್ತಿದೆ ಬಿಟ್ಟು. ಓಕೆ ಗೈಸ್, ಬನ್ನಿ ಇವತ್ತಿಂದು ಟಾಪಿಕ್ ಏನು ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಸೊ ನಾನು ಯಾವ ಮೂವಿ ಬಗ್ಗೆ, ಯಾವ ಸೀರೀಸ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಅಂತ. ಒಂದೇ ಒಂದು ನಿಮಿಷ ಗೈಸ್. ಸೊ ಇವತ್ತಿನ ಬಂದ್ಬಿಟ್ಟು ಗೈಸ್, ನಾನು ಫಸ್ಟು ರೆಫರ್ ಮಾಡಿದ್ದಿದೆ ಹಾರ್ಟ್ ಬೀಟ್ ಅಂತ ಒಂದು ವೆಬ್ ಸೀರೀಸು. ಸೊ ಅದ್ರದ್ದು ಪಾರ್ಟ್ 3 ಎಷ್ಟೋ ಜನ ಕೇಳಿದ್ರಿ, ಕಮೆಂಟ್ ಹಾಕಿದ್ರಿ, ಅಂದರೆ ಡಿ ಎಮ್ ಮಾಡಿದ್ರಿ, ಪ್ರೈವೇಟ್ ಡಿ ಎಮ್ಗಳು ಮಾಡಿದ್ರಿ, ಸುಮಾರು ಜನ ಮೆಸೇಜ್ ಹಾಕಿದ್ರಿ ಅಪ್ಡೇಟ್ ಮಾಡಿ ಅಂತ. ಇವಾಗ ಅಪ್ಡೇಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಹಾರ್ಟ್ ಬೀಟ್ ಸೀಸನ್ 3 ನಿನ್ನೆ ತಾನೇ ಬಿಟ್ಟಿದ್ದಾರೆ, ಜುಲೈ 30. ಸೊ ಥರ್ಸ್ಡೇ 4 ಎಪಿಸೋಡ್ಸ್ ರಿಲೀಸ್ ಆಗಿದೆ ಗೈಸ್. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ದಯವಿಟ್ಟು ಹೋಗಿ ನೋಡಿ. ಇಫ್ ಇನ್ ಕೇಸ್ ನೀವು ಯಾರಾದ್ರೂ ಸೀಸನ್ 1 ಸೀಸನ್ 2 ನೋಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ನಾನು ಇದನ್ನು ರೆಫರ್ ಮಾಡ್ತಾರೋದು 100% ಕನ್ನಡನೇ ಅಂತ ಹೇಳಿದ್ದೀನಿ. ಬಟ್ ಸೀಸನ್ 1 ಕಂಪ್ಲೀಟಾಗಿ ಕನ್ನಡದಲ್ಲಿದೆ, ಸೀಸನ್ 2 ಕನ್ನಡ ಲ್ಯಾಂಗ್ವೇಜಲ್ಲೇ ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ತೆಲುಗು ಬರೋರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತೆಲುಗು ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋರು ತೆಲುಗಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೀಸನ್ 3 ಕಂಪ್ಲೀಟಾಗಿ ಕನ್ನಡದಲ್ಲಿ ಬರ್ತಿದೆ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸುಮಾರು ಜನ ಕಮೆಂಟ್ ಹಾಕಿದ್ರಿ ಸೀಸನ್ 2 ಕನ್ನಡದಲ್ಲಿಲ್ಲ, ಕನ್ನಡದಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಸೊ ಗೈಸ್, ಕನ್ನಡದಲ್ಲಿ ಆ್ಯಕ್ಚುಲಿ ಅವೈಲಬಲ್ ಇಲ್ಲ. ಸೊ ಮೇ ಬಿ ನೋಡೋಣ, ಸೀಸನ್ 3 ಕಂಪ್ಲೀಟ್ ಆಗಷ್ಟರಲ್ಲಿ ಸೀಸನ್ 2 ಏನಾದ್ರೂ ಕನ್ನಡ ಡಬ್ಬಿಂಗ್ ಮಾಡಿಬಿಟ್ಟು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತಾರ. ಬಟ್ ಅದು ತುಂಬ ರಿಸ್ಕು ಮತ್ತು ತುಂಬ ಇದು ಮಾಡೋದು ತುಂಬ ರೇರ್, ಅಂದರೆ 1 or 2% ಚಾನ್ಸಸ್ ಅಷ್ಟೇ ಗೈಸ್. ತುಂಬ ಚಾನ್ಸಸ್ ಇಲ್ಲ ಅದು ಮಾಡೋ ಅಂಥದ್ದು. ಅದಕ್ಕೋಸ್ಕರ ಕನ್ನಡ ಸೀಸನ್ 2 ನಮ್ಮ ಹತ್ರ ತೆಲುಗುಲಿ ಒಂದು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನಾನು ಫಸ್ಟು ರೆಫರ್ ಮಾಡಿದಾಗಲೇ ಯೋಚನೆ ಮಾಡಬೇಕಿತ್ತು. ಓಕೆ ಫೈನ್, ಇವಾಗ ಸೀಸನ್ 3 ಬಂದು ಕಂಪ್ಲೀಟಾಗಿ ಕನ್ನಡದಲ್ಲಿ ಬರ್ತಿದೆ. ಸೀಸನ್ 3 ಕಂಪ್ಲೀಟಾಗಿ ಕನ್ನಡದಲ್ಲಿ ನೋಡ್ಬೋದು. ಮತ್ತು ಇನ್ನೂ ಒಂದು ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ಸೀಸನ್ 1 ನೋಡ್ತೀನಿ, ಸೀಸನ್ 2 ನನಗೆ ಕನ್ನಡ ಮಾತ್ರ ಬರೋದು, ನನಗೆ ಬೇರೆ ಯಾವ ಲ್ಯಾಂಗ್ವೇಜು ಬರೋಲ್ಲ. ಸೊ ಸೀಸನ್ 2 ನೋಡಿದಿರ ಸೀಸನ್ 3ಗೆ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಯಾಕಂದರೆ ಲಿಂಕ್ ವೈಸು ಮತ್ತು ಸ್ಟೋರಿ ಎಲ್ಲ ಕಂಟಿನ್ಯೂಟಿ ಇರೋದ್ರಿಂದ ಸೊ ನಿಮಗೆ ಮ್ಯಾಚೇ ಆಗಲ್ಲ, ನಿಮಗೆ ಅದು ಕ್ಲಾರಿಟಿನೇ ಸಿಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ, ಆಲ್ಮೋಸ್ಟ್ ಅಲ್ಲಿ ಕನ್ನಡ ತೆಲುಗು ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅಂದ್ರೂ ಅವ್ರ ಬಾಡಿ ಲ್ಯಾಂಗ್ವೇಜು, ಬಾಡಿ ಮೂಮೆಂಟು ನೋಡ್ಕೊಂಡು ಅರ್ಥ ಮಾಡ್ಕೊಬಿಡ್ಬೋದು. ಸೊ ಅದಕ್ಕೋಸ್ಕರ ಸೀಸನ್ 2 ಕಂಪ್ಲೀಟಾಗಿ ತೆಲುಗುಲಿ ಇರೋದ್ರಿಂದ ಆದಷ್ಟು ತೆಲುಗುಲಿ ನೋಡೋಕ್ಕೆ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟರೆ ತಮಿಳು, ಮಲಯಾಳಂ, ಹಿಂದಿಲಿ ಎಲ್ಲ ಸುಮಾರು ಲ್ಯಾಂಗ್ವೇಜಲ್ಲಿ ಇದೆ. 2 to 3 ಲ್ಯಾಂಗ್ವೇಜಸ್ಸಲ್ಲೇನೋ ಇದೆ, ಅಲ್ಲ 5 ಲ್ಯಾಂಗ್ವೇಜಸ್, 3 to 4 ಲ್ಯಾಂಗ್ವೇಜಸ್ ಏನೋ ಸಮಥಿಂಗ್ ಇದೆ ಗೈಸ್. ಸೊ ಕನ್ನಡ ಒಂದಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಅದನ್ನು ಕನ್ನಡಕ್ಕೆ ಡಬ್ ಮಾಡಿ ಅವೈಲಬಲ್ ಕೊಡ್ತಾರ, ಅಥವಾ ಇಲ್ಲಿಗೆ ಅದನ್ನು ತೆಲುಗುಲೇ, ಅಂದರೆ ಅಷ್ಟು ಲ್ಯಾಂಗ್ವೇಜಲ್ಲೇ ಸ್ಟಾಪ್ ಮಾಡ್ತಾರೆ, ಕನ್ನಡ ಬಿಡಲ್ವೋ ಗೊತ್ತಿಲ್ಲ. ಸೊ ಸೀಸನ್ 3 ಬಂದು 100% ಕನ್ನಡದಲ್ಲಿ ಬರ್ತಿದೆ. ಸೊ ನಾನೇ ನೋಡಿದ್ದೀನಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಸೀಸನ್ 2 ಯಾರೆಲ್ಲ ನೋಡಿರ್ತೀರ ಅವ್ರಿಗೆ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಸೊ ಅವಳು ಬಂದು ಆಪ್ರೇಷನ್ ಆಗಿರುತ್ತೆ, ಮಲ್ಟಿಪಲ್ ಸರ್ಜರೀಸ್ ಆಗಿರುತ್ತೆ, ಕೋಮಾಗೆ ಹೋಗಿರ್ತಾಳೆ. ಅದಾದಮೇಲೆ ಆಚೆಗೆ ಬಂದಾಗ ನೆಕ್ಸ್ಟು ನ್ಯೂ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕು ಅವಳು. ಯಾಕೆಂದರೆ ಅವ್ರ ಅಪ್ಪ ಯಾರು ಅಂತ ಗೊತ್ತಾಗೋಗಿರುತ್ತೆ, ಏನೆಲ್ಲ ನಡೆದಿರುತ್ತೆ ಅಂತ ಗೊತ್ತಾಗೋಗಿರುತ್ತೆ. ಸೊ ಅವ್ರ ಅಮ್ಮ ಯಾರು ಅಂತ ಆಲ್ಮೋಸ್ಟ್ ಸೀಸನ್ 1 ಗೊತ್ತಾಗೋಗಿರುತ್ತೆ. ಸೀಸನ್ 2 ಆಲ್ಮೋಸ್ಟ್ ಅವ್ರ ಅಪ್ಪನ ಕಂಡುಹಿಡಿಯೋದಿರುತ್ತೆ. ಅದಾದಮೇಲೆ ಇವಾಗ ಬರೋದೇ ಸೀಸನು ಅವಳು ಯಾರ ಜೊತೆ ಅವಳೆ ಅಂತ. ಸೊ ಅವಳು ಬಂದು ಕಂಪ್ಲೀಟಾಗಿ ಅವ್ರ ಅಪ್ಪನ ಕಂಟ್ರೋಲ್, ಅಂದರೆ ಅವ್ರ ಅಪ್ಪನ ಜೊತೆನೇ ಇರ್ತಾಳೆ. ಸೊ ಡಿವೈಡ್ ಆಗೋಗಿರ್ತಾರೆ, ಅವಳು ಬೇರೆ ಕಡೆನೇ ಶಿಫ್ಟ್ ಆಗಿಬಿಟ್ಟು ಅಲ್ಲಿ ಒಂದು ಹೊಸ ಲೈಫ್ ಸ್ಟೈಲು ಸ್ಟಾರ್ಟ್ ಮಾಡ್ಕೊತಾ ಇರ್ತಾರೆ. ಅದಾದಮೇಲೆ ಇವಾಗ 4 ಎಪಿಸೋಡಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲರದು ಇಂಟ್ರೊಡಕ್ಷನ್ ಕೊಡೋದೇ ಇರುತ್ತೆ. ಸೊ ಇನ್ನೂ ಕೆಲವೊಬ್ರದ್ದು ಬಂದಿಲ್ಲ, ಇನ್ನೂ ಕೆಲವೊಬ್ರು ಮುಖಗಳು ಕಾಣಿಸಿಲ್ಲ. ಸೊ ಸುಮಾರು ಜನ ಬರಬೇಕಿನ್ನು ಹಳೆ ಆ್ಯಕ್ಟರ್ಸು. ನೋಡೋಣ ಸೆಂಟ್ರಲ್ ಏನಾರ ಬರ್ಬೋದಾ, ಅಥವಾ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರಾ, ಅಂದರೆ ಈ ವೆಬ್ ಸೀರೀಸ್ ಇದನ್ನೇ ಬಿಟ್ಬಿಟ್ಟಿದ್ದಾರಾ, ಬೇರೆ ಅಂದರೆ ಬರಲ್ವ ಅವರು, ನನಗೂ ಕ್ಲಾರಿಟಿ ಇಲ್ಲ.
ಸೊ ಸೀಸನ್ 1 ಯಾರೆಲ್ಲ ನೋಡಿರ್ತೀರ, ಸೀನಿಯರ್ ಅಂತ ಒಬ್ಬ ಇರ್ತಾನೆ, ಅವನು ವಾಪಸ್ ಬರ್ತಾನೆ. ಸೊ ಅವನ ಹೆಸರೆಲ್ಲ ರಿವೀಲ್ ಮಾಡಲ್ಲ, ನೀವು ಹೋಗಿ ನೋಡಿ ಗೈಸ್ ಯಾರು ಎತ್ತ ಅಂತ ಕ್ಯೂರಿಯಾಸಿಟಿ ನಿಮಗೂ ಇರಲಿ. ಇವಾಗ 100% 4 ಎಪಿಸೋಡ್ಸಲ್ಲಿ ಏನು ನಡೀತು ಅಂತ ನಾನೇ ಹೇಳ್ಬಿಟ್ರೆ, ವಾರ ನಾನೇ ಬಂದ್ಬಿಟ್ಟು ಫ್ರೈಡೇ ಕ್ಲೀನಾಗಿ 4 ಎಪಿಸೋಡ್ಸ್ನ ಆರಾಮಾಗಿ ಅರ್ಧ ಅವರಲ್ಲಿ ಮಾತಾಡ್ಬಿಟ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ಬೋದು. ಸೊ ಅದು ಚೆನ್ನಾಗಿರಲ್ಲ. ಅದಾದಮೇಲೆ ಏನಾಗುತ್ತೆ, ಅವ್ರ ಅಮ್ಮಂಗೆ ಏನಾಗಿರುತ್ತೆ, ಅವ್ರ ಅಮ್ಮ ಯಾವ ಥರ ತಗೊಂಡಿರ್ತಾಳೆ ಈ ಸಿಚುವೇಶನ್ನ. ಸೊ ಹೀರೋಯಿನ್ ಅವ್ರ ಅಮ್ಮನ್ನ ಹೇಳ್ತಾರದು ನಾನು. ಅದಾದಮೇಲೆ ಅವ್ನ ಬಾಯ್ ಫ್ರೆಂಡ್ ಏನು ಮಾಡ್ತಾ ಇರ್ತಾರೆ, ಹಾಸ್ಪಿಟ್ಲು ಯಾರ ಕಂಟ್ರೋಲಲ್ಲಿದೆ, ಹಾಸ್ಪಿಟ್ಲು ವಿಚಾರಕ್ಕೆ ತುಂಬ ಗಲಾಟೆ ನಡೀತಿತ್ತು. CEO ಯಾರಾಗಬೇಕು, CEO ಏನು, ಯಾಕಂದರೆ ಇವ್ನು ಬಂದು ಎಜುಕೇಷನ್ ಡ್ರಾಪ್ಔಟ್ ಆಗಿತ್ತು, ಇವನಿಗೆ ಕ್ಯಾಪಬಿಲಿಟಿ ಇಲ್ಲ ಅಂದ್ಬಿಟ್ಟು ಸುಮಾರು ವಾದ ವಿವಾದಗಳು ನಡೀತಿರುತ್ತೆ. ಅದಾದಮೇಲೆ ಇವಾಗ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾರು CEO ಆಗಿರ್ತಾರೆ ಅಂತ. ಹೊಸೊಬ್ರು CEO ಆಗಿರ್ತಾರೆ. ಆದರೆ ಹೊಸೊಬ್ರು ಅಂದರೆ ಇದರಲ್ಲಿ ಇರೋರೆ ಕಾಂಪಿಟೇಷನಲ್ಲಿ ಇರೋರೇ, ಲೈಕ್ ಇನ್ನೊಬ್ಬರು CEO ಆಗಿರ್ತಾರೆ, ಇವನು CEO ಪೋಸ್ಟಿಂದ ಎಕ್ಸಿಟ್ ಆಗಿರ್ತಾನೆ. ಅದಾದಮೇಲೆ ಅವನು ಆ CEO ಪೋಸ್ಟ್ ಬಿಟ್ಮೇಲೆ ಅವನು ಏನು ಮಾಡ್ತಿರ್ತಾನೆ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿರ್ತಾರೆ. ಸೊ ಹೋಗಿ ನೋಡಿ, ನೆಕ್ಸ್ಟ್ ಲೆವೆಲಾಗಿ ಬರ್ತಿದೆ ಗೈಸ್. ನನ್ನ ಕೇಳೋದಾದರೆ ಸೀಸನ್ 1 ಸೀಸನ್ 2 ಏನು ನೋಡಿದ್ದೀವಲ್ವ, ಸೀಸನ್ 3ಲೂ ಅದೇ ಒಂಥರ ಏನು ಬೋರ್ ಹಿಡ್ಸಲ್ಲ, ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ. ನೋಡೋಣ ಏನಾಗುತ್ತೆ ಅಂತ. ನನಗೂ ಕ್ಲಾರಿಟಿ ಇಲ್ಲ, ಸುಮಾರು ನನಗೂ ಕ್ಯೂರಿಯಾಸಿಟಿ ತುಂಬ ಇದೆ. ನನಗೇನು ಅಂದರೆ ಗೈಸ್, ನನಗೆ ಇದರ ಕ್ಯೂರಿಯಾಸಿಟಿನ ಫಸ್ಟ್ ಆಫ್ ಆಲು ಪೇಷನ್ಸ್ನ ಕಂಟ್ರೋಲ್ ಮಾಡಿ ಇಟ್ಕೊಳಕ್ಕೆ ಬರೋಲ್ಲ. ನನಗೇನು ಅಂದರೆ ಒಂದು ಟೈಮ್ಗೆ ನೋಡ್ಬಿಟ್ಟು ಮುಗಿಸ್ಬಿಡ್ಬೇಕು, ಅಥವಾ 1-2 ಡೇಸಲ್ಲಿ ಮುಗಿಸ್ಬಿಡ್ಬೇಕು, ನನಗೆ ಈ ಥರ ಮೈಂಡ್ ಸೆಟ್ಟು. ಬಟ್ ಇವಾಗ ಏನಾಗ್ಬಿಡುತ್ತೆ, 100 ಎಪಿಸೋಡ್ಸ್ ಇದು. ಇವಾಗ ಫಾರ್ ಎಕ್ಸಾಂಪಲ್ 5 ಎಪಿಸೋಡು, 10 ಎಪಿಸೋಡು, 20 ಎಪಿಸೋಡೇ ಆದ್ರೂ ಚಿಂತೆ ಇರಲ್ಲ. ಓಕೆ ಫೈನ್ ಬಿಡು, ನಾನು ಒಂದು ಟೈಮಿಗೆ ನೋಡ್ಕೊತೀನಿ ಕ್ಲೈಮ್ಯಾಕ್ಸ್ವರೆಗೂ ಅಂತ ಸುಮ್ಮನೆ ಆಗ್ಬೋದು. ಬಟ್ ಇದು ಬಂದು 100 ಎಪಿಸೋಡ್ಸು. ನಾನು 100 ಎಪಿಸೋಡ್ಸ್ ಆಗೋವರೆಗೂ ಕಾಯಬೇಕು ಅಂದರೆ ಆಲ್ಮೋಸ್ಟ್ ನಿಯರ್ಲಿ 6 to 7 months ಕಾಯಬೇಕಾಗುತ್ತೆ. 6 to 7 months ಕಾಯ್ದಾದ್ಮೇಲೂ ಕೂಡ 6 to 7 months ಇನ್ನೂ ಜಾಸ್ತಿ ಕಾಯಬೇಕಾಗುತ್ತೆ ಗೈಸ್ ಆ್ಯಕ್ಚುಲಿ ಒಂದು. ಸೊ ಓಕೆ, ಇನ್ನು 6 to 7 months ಸಮಥಿಂಗ್ ಕಾಯಬೇಕಾಗುತ್ತೆ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೋಡೋಕ್ಕೆ ಕೂತಾಗ 2 to 3 days ಹೋಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ. ನನಗೆ ಒಂಥರ ಹೆಂಗೆ ಅಂದರೆ, ಇವಾಗ ಸಿಗಲ್ಲ ನನಗೆ. ಇವಾಗ ಏನೇ ಮಾಡೋದು ತಿಪ್ಪಲಾಗ ತಲೆ ಕೆರಡೆ ಮಾಡಿ ನಿಂತ್ಕೊಂಡ್ರು ನನಗೆ ನೆಕ್ಸ್ಟ್ ಎಪಿಸೋಡ್ ಸಿಗಲ್ಲ. ಅವಾಗ ಏನಾಗುತ್ತೆ, ಕಂಟ್ರೋಲ್ ಮಾಡ್ಕೊತೀವಿ. ಇವಾಗ ಇಫ್ ಇನ್ ಕೇಸ್ ಸಿಗುತ್ತೆ ಅಥವಾ ಅವೈಲಬಲ್ ಇದೆ, ಇವಾಗ ಬಿಟ್ಟಿದ್ದಾರೆ ಅಂತಂದಾಗ ಏನಾಗ್ಬಿಡುತ್ತೆ, ಕೂತ್ಕೊಂಡು ನೈಟು ರಾತ್ರಿನೋ ಬೆಳಿಗ್ಗೆನೋ ಪೇಷನ್ಸ್ ಹಂಗಿರುತ್ತಲ್ಲ, ನಮಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ವಲ್ಲ, ಕೂತ್ಕೊಂಡು ಫುಲ್ ನೋಡ್ಬೋಣ ಅಂತ ನೋಡೋಕೆ ಹೋಗ್ತೀವಿ. ಅದೇನಾಗುತ್ತೆ 2 to 3 days ಫುಲ್ಲು ಟೈಮು ವ್ಯಾನಿಷ್ ಆಗುತ್ತೆ. ವ್ಯಾನಿಷ್ ಅನ್ನೋದಕ್ಕಿಂತ ನಿದ್ದೆಗೆಡ್ತೀವಿ, ಸ್ಟ್ರೈನ್ ಆಗುತ್ತೆ, ಎಕ್ಸೆಟ್ರಾ. ಆಮೇಲೆ ನನಗೆ ಇವಾಗ ರಿಲೀಸ್ ಆಗಿದೆ ಅಂತ ತಿಳ್ಕೊಂಡು ಇನ್ನೂ 6 monthsವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನೋಡೋದಕ್ಕೂ ನನಗೆ ಪೇಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಬಿಟ್ಟಾಗ ಆರಾಮಾಗಿ 4 ಎಪಿಸೋಡ್ಸ್ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಕ್ಲೀನಾಗಿ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಇನ್ನೂ ಒಂದು ರೆಸಾರ್ಟ್ ಅನ್ನೋದೊಂದು ಅಪ್ಡೇಟ್ಸ್ ಕೊಟ್ಟಿದೆ. ರೆಸಾರ್ಟ್ ಇನ್ನೇನು ಕ್ಲೈಮ್ಯಾಕ್ಸಿಗೆ ಬರ್ತಿದೆ, ಯಾರೆಲ್ಲ ನೋಡ್ತಾ ಇದ್ದೀರೋ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡಿ. ಹೆಂಗಿದೆ, ಮಸ್ತಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಇವಾಗೊಂದು ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್ ಟ್ವಿಸ್ಟು. ಸೊ ರೆಸಾರ್ಟ್ ಇನ್ನೇನು 84 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಇನ್ನೂ ಸಮೌಟ್ ಲೈಕ್ 16 ಎಪಿಸೋಡ್ಸ್ ಏನೋ ಬಾಕಿ ಇದೆ. ಅದನ್ನು ಇನ್ನೊಂದು 4 weeks ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ರೆಸಾರ್ಟ್ ಮುಗಿದ್ಮೇಲೆ ಇನ್ಯಾವುದು ಗೈಸ್, ನಾನು ಸದ್ಯಕ್ಕೀಗ ರೆಸಾರ್ಟ್ ನೋಡ್ತಾ ಇದ್ದೀನಿ. ಅದಾದಮೇಲೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನೋಡ್ತಾ ಇದ್ದೀನಿ. ಅದನ್ನು ಆಲ್ಮೋಸ್ಟ್ 20 to 30 ಎಪಿಸೋಡ್ಸ್ ಏನೋ ಕಂಪ್ಲೀಟ್ ಆಗ್ತಿದೆ. ಸೊ ಅದನ್ನು ಇನ್ನೂ ಇರುತ್ತೆ, ಅದನ್ನು ಇಷ್ಟು ಬೇಗ ಏನು ಮುಗಿಯಲ್ಲ. ಸೊ ಅದಾದಮೇಲೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ಹಾರ್ಟ್ ಬೀಟು. ಈ 3 ಸೀರೀಸ್ನ ನಾನು ಫಾಲೋ ಅಪ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ನನ್ನ ಪ್ರಕಾರ ನಾನು ಅಪ್ಡೇಟ್ ಕೊಟ್ಟಿದ್ದೀನ ಗೊತ್ತಿಲ್ಲ, ಅಪ್ಡೇಟು ಡೌಟು ಗೈಸ್ ಕೊಟ್ಟಿರೋದು. ಸೊ ನೆಕ್ಸ್ಟ್ ವೀಕು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳೋಣ. ಸೊ ಯಾರೆಲ್ಲ ನೋಡ್ತಿದ್ದೀರೋ ನೋಡಿ, ಇಫ್ ಇನ್ ಕೇಸ್ ನೋಡ್ತಾ ಇಲ್ಲ ಅಂದರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಅದನ್ನೂ ಕೂಡ 100 ಎಪಿಸೋಡ್ಸ್ ಟಾರ್ಗೆಟು. ಅದಾದಮೇಲೆ ಅದನ್ನು ಕೂಡ ಜಿಯೋ ಹಾಟ್ಸ್ಟಾರಲ್ಲಿದೆ. ಸೊ ದಯವಿಟ್ಟು ಹೋಗಿ ನೋಡ್ಬಿಟ್ಟು ಹೇಗಿದೆ ಏನು ಎತ್ತ ಅಂತ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ಇನ್ನೂ ಬ್ರೀಫ್ ಎಕ್ಸ್ಪ್ಲೇಷನ್ ಬೇಕು ಅಂದರೆ ಸ್ಟೋರಿ ಯಾವ ಥರ ಇದೆ ಏನು ಎತ್ತ ಅಂತ ಬೇಕಾದರೆ ಕಮೆಂಟ್ ಹಾಕಿ, ಅದ್ರ ಮೇಲೂ ಒಂದು ವೀಡಿಯೋ ಮಾಡೋಣ. ಸೊ ನನಗೇನು ಬೇಜಾರಿಲ್ಲ ಗೈಸ್, ನೀವು ಕಮೆಂಟ್ ಹಾಕೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ನೀವು ಏನು ಕಮೆಂಟ್ ಹಾಕ್ತಿರೋ ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಸೊ ನನಗೆ ಅಂದರೆ ಇವಾಗ ಏನಂದರೆ, ನೀವು ಏನೇ ಕಮೆಂಟ್ ಹಾಕಿದ್ರೂ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಒಂದು ಕರೆಕ್ಟಾಗಿ ಕಮೆಂಟ್ ಹಾಕಿ ನನಗೆ ಈ ಥರ ಬೇಕು ಅಂತ ನನಗೆ ಅಂದರೆ ಆರ್ಡ್ರ್ ಮಾಡ್ತಿರೋ ರಿಕ್ವೆಸ್ಟ್ ಮಾಡಿದ್ರೆ ಸೆಕೆಂಡ್ರಿ. ನನಗೆ ಅದೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. ನನಗೆ ಈ ಥರದೊಂದು ಕಂಟೆಂಟ್ ಬೇಕು, ಈ ಥರದೊಂದು ಇದು ಬೇಕು, ಈ ಥರ ಮೂವಿ ಬಗ್ಗೆ ಒಂದು ರಿವ್ಯೂ ಬೇಕು, ಈ ಥರ ಎಕ್ಸ್ಪ್ಲೇಷನ್ ಬೇಕು ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕ್ತಾಗ ಏನಾಗುತ್ತೆ, ನನ್ನ ವೇವ್ ಲೆಂತ್ಗೆ ಅದು ಮ್ಯಾಚ್ ಆಗುತ್ತಾ, ನನಗದು
ಕವರ್ ಮಾಡೋಕ್ಕಾಗುತ್ತಾ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಮಿನಿಮಮ್ 10 to 12 ಮಿನಿಟ್ಸ್ ಮೇಲೆ. ಸೊ ಮ್ಯಾಕ್ಸಿಮಮ್ ಒಂದು 20-25 ಮಿನಿಟ್ಸ್ ಹತ್ತತ್ರ ರೀಚ್ ಔಟ್ ಮಾಡೋಕ್ಕಂತ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ನನಗೆ ಮ್ಯಾಚ್ ಆಗುತ್ತಾ, ಇಷ್ಟು ಟೈಮ್ ಪೀರಿಯಡ್ ನಾನು ಮಾತಾಡ್ಬೋದಾ, ಇದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇದೆಯಾ, ಈ ಮೂವಿ ನೋಡಿದ್ದೀನ. ಮೂವೀಸ್ ಆದರೆ ಏನು ಗೊತ್ತಾ, ನೀವು ಯಾವುದೇ ಹೇಳಿದ್ರು ಬೇಕಾದರೆ ನಾನು ನೋಡ್ಬಿಟ್ಟು ಕ್ಲೀನಾಗಿ ಕ್ಲಾರಿಟಿಯಾಗಿ ಒಂದಷ್ಟು ಇದು ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ಬೋದು. ಬೇಕಾದ್ರೆ ಕಂಪ್ಲೀಟ್ ಮೂವಿ ಅಥವಾ ಕಂಪ್ಲೀಟ್ ಸೀರೀಸ್ನ ನೋಡ್ಬಿಟ್ಟು ಕುತ್ಕೊಂಡು ಮಾತಾಡ್ಬೋದು. ಬಿಸ್ನೆಸ್ ಬಗ್ಗೆ ಕೇಳಿದಾಗ ಏನಾಗುತ್ತೆ, ನಾನು ಕೆಲವೊಂದು ಟೈಮ್ ರಿಸರ್ಚ್ ಮಾಡಬೇಕಾಗುತ್ತೆ. ರಿಸರ್ಚ್ ಮಾಡಿ ಇವಾಗ ಗೈಸ್ ನಂದೇನಾಗೋಗುತ್ತೆ ಅಂದರೆ, ನಾನು ಸ್ಕ್ರಿಪ್ಟೆಡ್ ಮಾಡ್ತಾಯಿಲ್ಲ. ಸೊ ಸ್ಕ್ರಿಪ್ಟೆಡ್ ಹೆಂಗೋಗುತ್ತೆ ಅಂದರೆ, ಒಂದೊಂದು ಲೈನ್ ಒಂದೊಂದು ಬಿಟ್ನ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಅದು ಎಡಿಟಿಂಗ್ ಮಾಡಿ, ಒಂದಷ್ಟು ಗ್ರಾಫಿಕ್ಸ್ನ ಆ್ಯಡ್ ಮಾಡಿ, ಒಂದಷ್ಟು ಕಂಟ್ರೋಲ್ಸ್ನ ಹಾಕಿ ಎಕ್ಸೆಟ್ರಾ ಈ ರೀತಿ ಮಾಡೋದು ಆ್ಯಕ್ಚುಲಿ ನಿಜವಾದ ಒರಿಜಿನಲ್ ಎಡಿಟಿಂಗು, ಒರಿಜಿನಲ್ ಕಂಟೆಂಟು. ಬಟ್ ನಂದು ಒರಿಜಿನಲ್ ಕಂಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಂದೇನು ಅಂದರೆ, ನಾನು ಅರ್ಥ ಮಾಡ್ಕೊತೀನಿ. ನನಗೆ ಎಷ್ಟು ಅರ್ಥ ಆಗುತ್ತೋ ಬೇಸಿಕ್ ನಾಲೆಡ್ಜ್ ಇರೋರ್ಗು ಅರ್ಥ ಆಗಬೇಕು ಅದು. ಇವಾಗ ನಾನು ಮಾತಾಡೋದು ಕನ್ನಡ ಫ್ಲೂಯೆನ್ಸಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಯಾರೇ ನೋಡಿದ್ರು 100% ಅರ್ಥ ಆಗುತ್ತೆ. ಸೊ ಯಾವ ಕ್ಯಾಟಗರಿ ಅವರು ಬೇಕಾದ್ರೂ ನಂದು ಆರಾಮಾಗಿ ನೋಡ್ಬೋದು. ಕನ್ನಡ ಅರ್ಥ ಆದರೆ ಸಾಕು, ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನಾನು ವೀಡಿಯೋಸ್ನ. ಸೊ ನಾನು ಆ ಥರ ಟಾರ್ಗೆಟ್ ಮಾಡ್ತಾಯಿದ್ದೀನಿ. ನಾನು ಎಡಿಟ್ ಮಾಡೋದು, ಇಂಗ್ಲೀಷಲ್ಲಿ ಒಂದೆರಡು ಲೈನ್ಸ್ ಹೇಳೋದು, ಕ್ಲೀನಾಗಿ ಗ್ರಾಫಿಕ್ಸ್ ಆ್ಯಡ್ ಮಾಡೋದು, ಹೈ ಲೆವೆಲಾಗಿ ಕೊಡೋದು ಅಂತಂದಾಗ ಏನಾಗ್ಬಿಡುತ್ತೆ, ಬೇಸಿಕ್ ಲೆವೆಲ್ ನಾಲೆಡ್ಜ್ ಇರೋರಿಗೆಲ್ಲ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ನಾನು ಮಧ್ಯದಲ್ಲಿ ಗ್ರಾಫಿಕ್ಸ್ ಆ್ಯಡ್ ಮಾಡೋದೆಲ್ಲ ಆಗ್ತಾಗ ಕೆಲವೊಂದು ಟೈಮ್ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ, ಕೆಲವೊಂದು ಟೈಮ್ ಕನ್ಫ್ಯೂಷನ್ಸ್ ಆಗೋಗುತ್ತೆ. ಇವಾಗ ನಾನೇ ಎಷ್ಟೊಂದು ವೀಡಿಯೋಸ್ ನೋಡ್ತೀನಿ. ಸೊ ಗ್ರಾಫಿಕ್ಸ್ ಎಲ್ಲ ಹಾಕಿರ್ತಾರೆ, ಅದಾದಮೇಲೆ ಅದು ಇದು ಅಂತ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಡಿಸ್ಟರ್ಬೆನ್ಸ್ ಬೇಡ ಅಂದ್ಬಿಟ್ಟೆ ನಾನು ಈ ಥರ ಡೈರೆಕ್ಟ್ ವೀಡಿಯೋ ಬಿಡ್ತಾ ಇರೋದು. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಚೆನ್ನಾಗಿದೆ, ಅದನ್ನು ಇನ್ನೇನು 100 ಎಪಿಸೋಡ್ಸ್ವರೆಗೂ ಕಂಟ್ರೋಲ್ ಇದಾಗುತ್ತೆ. ಬಟ್ ಇನ್ನೊಂದು ರೆಸಲ್ಟು ಇನ್ನೊಂದು 2 to 3 weeks 4 weeks ಅಷ್ಟೆಲ್ಲ ಅದನ್ನು ಮುಗಿಸ್ತಾರೆ. ಸೊ 4 weeks ಸಮೌಟ್ ಲೈಕ್ 48 ಆಲ್ಮೋಸ್ಟು. ಇನ್ನೇನು 16 ಅಂದರೆ 4 weeks ಸಮಥಿಂಗ್ ಏನೋ ಇದೆ, ಇನ್ನೂ 1 month. ಸೊ ಅದನ್ನು ಕೂಡ ಮುಗಿಸ್ತಾರೆ. ಅದಾದಮೇಲೆ ಏನು ಬರುತ್ತೆ ನೋಡೋಣ ಗೈಸ್, ವೆಯ್ಟ್ ಮಾಡ್ತಾ ಇರೋಣ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಎಷ್ಟೊಂದು ಬರುತ್ತೆ ಇದೇ ಥರ 100 ಎಪಿಸೋಡ್ಸ್ದು ನಾರ್ಮಲ್ ಸೀಸನ್ಸು, ಮೂವೀಸು, ಈ ಥರ ಎಷ್ಟೊಂದು ಬರುತ್ತೆ. ಸೊ ದಯವಿಟ್ಟು ಆದಷ್ಟು ಬೇಗ ಪ್ರೀಮಿಯಮ್ಶಿಪ್ ತಗೊಂಡು ನೋಡೋಕ್ಕೆ ಟ್ರೈ ಮಾಡಿ. ಅದೇ ಕಾರಣಕ್ಕೂ ನನಗೆ ಮೂವಿ ರೂಲ್ಸಲ್ಲಾಗಲಿ ಅಥವಾ ಯಾವ್ದಾರ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಲಿ ನನಗೆ ಸಿಗುತ್ತೆ, ನನಗೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಅನ್ನೋದಕ್ಕೆಲ್ಲ ಜಾಸ್ತಿ ಮೇಯ್ನ್ಲಿ ಟೆಲಿಗ್ರಾಮಲ್ಲಿ ಲಿಂಕ್ಗಳು ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ತಲೆ ಕೆಡಿಸ್ಕೋಬೇಕು ಬಿಟ್ಟಾಕು ಅಂತ ಮಾತ್ರ ಅನ್ಕೋಬೇಡಿ. ಆಮೇಲೆ ಇನ್ನೂ ಒಂದು ಏನು ಬೆನಿಫಿಟ್ ಅಂದರೆ, ನಿಮ್ಮ ಹತ್ರ ಜಿಯೋ ಸಿಮ್ಮು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ ಹತ್ರನಾರ ಜಿಯೋ ಸಿಮ್ ಇರಲಿ, ಆರಾಮಾಗಿ ಜಿಯೋ ಸಿಮ್ಮಲ್ಲಿ ಅವ್ರ ಪ್ಲ್ಯಾನಲ್ಲೇ ಇನ್ಕ್ಲೂಡ್ ಆಗೋಗಿರುತ್ತೆ. ಆಲ್ಮೋಸ್ಟು 70 to 80% ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗೋಗಿದೆ ಮೊಬೈಲ್ ಪ್ಲ್ಯಾನ್ ಅಂತ. ಸೊ ಆರಾಮಾಗಿ ಅವ್ರದ್ದು ಮೊಬೈಲ್ ನಂಬರ್ ತಗೊಂಡು OTP ಹಾಕ್ಬಿಟ್ರೆ ನಿಮಗೂ ಪ್ಲ್ಯಾನ್ ಅಪ್ಲಿಕೇಬಲ್ ಆಗಿಬಿಡುತ್ತೆ ಗೈ. ಸಿಂಪಲ್. ನಿಮ್ಮ ಹತ್ರ ಇವಾಗ ಏರ್ಟೆಲ್ ಐತೆ ಅಂತ ತಲೆ ಕೆಡಿಸ್ಕೊಂಡು ಕೂರಂಗಿಲ್ಲ. ಸೊ ಫ್ಯಾಮಿಲಿಯಲ್ಲಿ ಯಾರ ಹತ್ರನಾರಲ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಯಾರ ಹತ್ರನಾರು ಒಬ್ಬರ ಹತ್ರ ಜಿಯೋ ಇರಲ್ವಾ. ಸೊ ಜಿಯೋ ಇರೋವಾಗ ಅವ್ರಿಗೆ ಹೇಳಿ, ಈ ಥರ ಜಿಯೋ ಹಾಟ್ಸ್ಟಾರ್ದು ನನಗೆ ಬೇಕಿತ್ತು ಪ್ಲ್ಯಾನು, ನೋಡು ಹಾಟ್ಸ್ಟಾರ್ದು ಆದರೆ ಮೊಬೈಲ್ ಪ್ಲ್ಯಾನ್ದು ಅದೇ ಪ್ಲ್ಯಾನ್ ತಗೋ ನೆಕ್ಸ್ಟ್ ಟೈಮು, ಅಥವಾ ಇವಾಗ ಇದ್ರೆ ನನಗೆ ಕೊಡು ಅಂತ ಕೇಳಿ ಅವ್ರ ನಂಬರ್ ಹಾಕ್ಬಿಟ್ಟು OTP ಹಾಕಿದ ತಕ್ಷಣ ನೀವು ಅವ್ರ ಮೆಂಬರ್ಶಿಪ್ನ ಯೂಸ್ ಮಾಡ್ಕೋಬೋದು. ಅದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಆರಾಮಾಗಿ ನೋಡಿ, ವಿತ್ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಏನು, ಅದೇನು ಮೇಜರ್ ಪ್ರಾಬ್ಲಮ್ ಏನಲ್ಲ. ಅದು ಬಿಟ್ಟರೆ ನಿಮ್ಗೇನಾದ್ರೂ ಇಲ್ಲ ನಂಗೆ ವಿತೌಟ್ ಅಡ್ವರ್ಟೈಸ್ಮೆಂಟ್ ಬೇಕು, ನಾನು ಪೇ ಮಾಡೋಕ್ಕೂ ರೆಡಿ ಇದ್ದೀನಿ ಅಂದರೆ ಆರಾಮಾಗಿ ಪ್ರೀಮಿಯಮ್, ಹೈ ಲೆವೆಲ್ ಪ್ರೀಮಿಯಮ್ಮು ಇದೆ, ಇಯರ್ಲಿ ಪ್ರೀಮಿಯಮ್, ಮಂತ್ಲಿ ಪ್ರೀಮಿಯಮ್, ಕ್ವಾರ್ಟರ್ಲಿ ಪ್ರೀಮಿಯಮ್ಮು, ಈ ಥರ ಏನೇನೋ ಸಮಥಿಂಗ್ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅದನ್ನು ಪ್ಲ್ಯಾನ್ನ ತಗೊಂಡು ಆರಾಮಾಗಿ ಕುತ್ಕೊಂಡು ನೋಡಿ ಗೈಸ್. ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಜಿಯೋ ಹಾಟ್ಸ್ಟಾರ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಎಲ್ಲದಕ್ಕಿಂತ ಫ್ಯಾಮಿಲಿ ಜೊತೆ. ಆಮೇಲೆ ಏನು ಅಂದರೆ, ತುಂಬ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ತುಂಬ ಮೂವೀಸು, ತುಂಬ ಸೀರೀಸು ಈ ಥರ ಬರ್ತಾನೆ ಇರುತ್ತೆ. ಇವಾಗ ನೋಡಿ, ವೀಕ್ಲಿ ನಾನು 1 ವೀಕಿಗೆ 3 ಸೀರೀಸ್ ನೋಡ್ತಾ ಇದ್ದೀನಿ. ಸೊ ನಿಮಗೆ ಅಪ್ಡೇಟ್ ಕೊಡಬೇಕು ಅಂತಲ್ಲ, ನನಗೇನು ಅಂದರೆ ಫಿಲಮ್ ಇಂಡಸ್ಟ್ರಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ, ಪ್ಯಾಷನ್ನು. ಸೊ ಅದಕ್ಕೋಸ್ಕರ ಯಾವ ಥರ ಬರ್ತಿದೆ, ಯಾವ ಥರ ಅವ್ರ ಕ್ಯಾಮ್ರಾ ವರ್ಕು, ಎಡಿಟಿಂಗು, ಈ ಥರ ಏನಾರ ಚೇಂಜಸ್ ಇದೆಯಾ, ಏನು ಮಾಡ್ತಿದ್ದಾರೆ, ಯಾವ ಥರ ಸ್ಟೋರಿ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾನು ನೋಡ್ತಾ ಇರ್ತೀನಿ. ಸೊ ಹಂಗಾಗಿ ನಂದು ಹಾಟ್ಸ್ಟಾರ್ ಇದೆ, ಪ್ರೈಮ್ ಇದೆ, ಪ್ರೈಮಲ್ಲಿ ನೋಡ್ತಾ ಇರ್ತೀನಿ, ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ಇರ್ತೀನಿ, ZEE5 ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಪ್ರೀಮಿಯಮ್ಶಿಪ್ ಇರುತ್ತೆ. ಸೊ ಏನು ಗೈಸ್, ಇವಾಗ ನೀವು ಒಂದು ಮೂವಿ ನೋಡೋಕೆ ಹೋದ್ರೇ, ಇವಾಗ ಫಾರ್ ಎಕ್ಸಾಂಪಲ್ ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಿದೆ ಇವತ್ತು, ಸ್ಪೈಡರ್ ಮ್ಯಾನ್ ನೋಡೋಕೆ ಹೋದ್ರೇ 2,000, 3,000, 4,000 ಖರ್ಚು ಮಾಡ್ಕೊಂಡು ಹೋಗ್ಬೋದು. ಸೊ ಅದೇ ಇವಾಗ ಇವು ಓಕೆ, ನಾನು ಹೋಗಿಲ್ಲಾಗರು ಸ್ಪೈಡರ್ ಮ್ಯಾನ್ಗೆ ನಾನು ಹೋದ್ರೆ 200-300 ರೂಪಾಯಿ ಟಿಕೆಟು ಅಂದ್ರೂ, ಒಂದು ಮಾಲ್ಗೆ ಹೋಗ್ತೀನಿ ಅಂದ್ರೂ 500 ರೂಪಾಯಿಂದ 700 ರೂಪಾಯಿ ಖರ್ಚು ಮಾಡ್ಕೊಬತ್ತೀರ ಪರ್ ಹೆಡ್ಡು. ಸೊ ಅದೇ ದುಡ್ಡನ್ನ ಅದರ ಇದಕ್ಕೆ ಹಾಕಿದ್ರೆ 10 ಮೂವೀಸ್ ನೋಡ್ಬೋದು, ಮನೇಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು, ಏನು ಪ್ರಾಬ್ಲಮ್ ಆಗದಿರ ಆರಾಮಾಗಿ ನೀವು ರಿಲ್ಯಾಕ್ಸ್ ಮೂಡಲ್ಲಿ ಮಲ್ಕೊಂಡು ಒದ್ದಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಏನಾರು ತಿನ್ಕೊಂಡು ನಿಮ್ಗೆ ಏನು ಬೇಕು ಅದು ಮಾಡ್ಕೊಂಡು ತರಿಸ್ಕೊಂಡು ತಿನ್ಕೊಂಡು ನೋಡ್ಬೋದು. ಸೊ ಈ ಥರದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಇದು ಇಂಥದಕ್ಕೆ ಖರ್ಚು ಮಾಡಿ ಅಂತ ಹೇಳ್ತಾ ಗೈಸ್.
ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಹಾರ್ಟ್ ಬೀಟು ಸೀಸನ್ 3 ರಿಲೀಸ್ ಆಗಿದೆ. ಸೊ ಪ್ರತಿ ವೀಕು ತರ್ಸ್ಡೇ 4 ಎಪಿಸೋಡ್ಸು ಅಪ್ಡೇಟ್ ಆಗ್ತಾನೆ ಇರುತ್ತೆ ಪ್ರತಿ ವೀಕು ತರ್ಸ್ಡೇ. ಸೊ ನೋಡಿ, ಅದಾದಮೇಲೆ ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಏನು ಕೊಡ್ತೀನಿ ಅಂದರೆ, ವೆಡ್ನಸ್ಡೇ ಬಂದುಬಿಟ್ಟು ನಿಮಗೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬರುತ್ತೆ, ತರ್ಸ್ಡೇ ಬಂದ್ಬಿಟ್ಟು ಹಾರ್ಟ್ ಬೀಟ್ ಬರುತ್ತೆ, ಫ್ರೈಡೇ ಬಂದ್ಬಿಟ್ಟು ಯಾವುದಿದು ಸಾರಿ ಗೈಸ್ ಇದೇ ರೆಸಾರ್ಟ್ ಬರುತ್ತೆ. 3 ಡೇಸ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಂಡು ಇದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೋಡ್ಬೋದು. ಸೊ ಆಮೇಲೆ 100 ಎಪಿಸೋಡ್ಸ್ನ ಕಂಪ್ಲೀಟಾಗಿ ಸ್ಟ್ರೆಸ್ಫುಲ್ಲಿ ನೋಡೋಕೆ ಹೋಗ್ಬಿಡಿ. ಇನ್ ಕೇಸ್ ನೀವು ಯಾರೂ ನೋಡಿಲ್ಲ ಅಂದರೆ ಆರಾಮಾಗಿ 4 to 8 ಎಪಿಸೋಡ್ಸ್ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಡೈಲಿ ಫ್ರೀ ಆದಾಗ 10 ನಿಮಿಷ 15 ನಿಮಿಷ ನೋಡ್ಕೊಂಡು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಫುಲ್ ಇವಾಗ ಹಾರ್ಟ್ ಬೀಟ್ ಅಂತ ತಗೊಂಡ್ರೆ ನಾನು ಒಂದು ನೋಡಿಲ್ಲ ಅಂದಾಗ ನೀವು ಸೀಸನ್ 2 ಕಂಪ್ಲೀಟಾಗಿ 200 ಎಪಿಸೋಡ್ಸು ಪ್ಲಸ್ ಇವಾಗ ಬಿಡೋ 4 ಅಥವಾ 8 ಎಪಿಸೋಡ್ಸು ಕಂಪ್ಲೀಟಾಗಿ 204 ಅಥವಾ 208 ಎಪಿಸೋಡ್ಸ್ ಕಂಪ್ಲೀಟಾಗಿ ನೋಡ್ತೀನಿ ಅಂತೆಲ್ಲ ಕೂರಬೇಡಿ, ಅದು ಹೆವಿ ರಿಸ್ಕು ಅಂತ ಹೇಳ್ತಾ ಬ್ರೈನ್ಗೆ ಸ್ಟ್ರೆಸ್ ಕೊಡಬೇಡಿ. ನಿಮಗೆ ಆರಾಮಾಗಿ ಎಂಟರ್ಟೈನ್ಮೆಂಟ್ ನೋಡ್ಬೇಕು, ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಅಂತ ಹೇಳ್ತಾ ಬಾಯ್ ಗೈಸ್, ಸೈನಿಂಗ್ ಆಫ್. ಇಫ್ ಇನ್ ಕೇಸ್ ಯಾರಾದರೂ ನೋಡಬೇಕು, ನನಗೆ ಈ ಥರದ ಇದ್ದರೆ ರೆಫರೆನ್ಸ್ ನೋಡಬೇಕು ಅಂತ ಯಾರು ಅನ್ಕೋತಿದ್ರೆ ಈ ವಿಡಿಯೋ ಕಳಿಸಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬಾಯ್ ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.